ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಬೆಳಿಗ್ಗೆ ಟೈಮ್ ಬಂದು 10 ಗಂಟೆ ಆಗೈತೆ ನೋಡ್ರಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆ ಅಂತೂ ಮುಗೀತು ನೋಡ್ರಿ. ಆವಾಗಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬ್ಲಾಗನ್ನು, ಬಟ್ ಆಗಲಿಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ಲ, ಹಾಗಾಗಿ ಅದನ್ನು ಮಾಡ್ತಾ ನೋಡ್ರಿ ಎಷ್ಟು ಬೇಕಾಗಿತ್ತು. ನೀನು ಅಷ್ಟೊಂದು ಹಾಕ್ದ? ಫುಲ್ ಒಂದು ಸ್ಪೂನ್ ಹಾಕ್ದ? ಒಂದು ಸ್ಪೂನ್ ಹಾಕಿದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಐತೆ ನೋಡ್ರಿ. ಹೆವಿ ಅಂದ್ರೆ ಹೆವಿ ಬಿಸಿಲು ಐತೆ. ನಾನು ಅಷ್ಟು ಈಗ ನೀರು ಹಾಕಿರೋದು ಗೊತ್ತು. ಜಾಸ್ತಿ ಹಾಕಿದೆ, ನೀನು ಬೀಜ ಜಾಸ್ತಿ ಹಾಕಿದೆ, ಅದಕ್ಕೆ ಅಷ್ಟೊಂದಾಯಿತು. ಮಧ್ಯಾಹ್ನ ಒಂದು ಸ್ವಲ್ಪ ಶರ್ಬತ್ತಾರ ಮಾಡಿಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಒಂದು ಸ್ವಲ್ಪ ಶರ್ಬತ್ ಮಾಡಿಕೊಟ್ರಾಯ್ತು ಅಂತೇಳಿ ಸ್ವಲ್ಪ ಇವನ್ನ ಸಬ್ಜಾ ಸೀಡ್ಸ್ನ ನೆನೀಡ ಅಂತ ಹೇಳಿದ್ ನೋಡ್ರಿ ನಯನಂಗೆ. ಹಂಗಾಗಿ ಅಷ್ಟೊಂದು ನೆನೀಟ, ಒಂದು ಸ್ಪೂನ್ ಜಾಸ್ತಿ ಹಾಕಿದ್ದಾಳೆ. ಹಂಗಾಗಿ ಇನ್ನೂ ಸ್ವಲ್ಪ ನೀರು ಹಾಕು. ಅದು ನೀರು ಸಾಕಾಗ್ತಿಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿ ಥರ ಆಗೈತೆ. ಬಿಸಿಲು ಜಾಸ್ತಿ ಐತೆ ನೋಡ್ರಿ, ಫುಲ್ ಬಿಸಿಲು. ಈಗಾಗಲೇ ಸಿಕ್ಕಾಬಡೆ ಬಿಸಿಲು ಐತಿ. ಟೈಮ್ ನೋಡಿದ್ರೆ 10 ಗಂಟೆ ಆದ್ರೆ ಬಿಸಿಲು ಚೆನ್ನಾಗಿ ಹೊಡಿತೈತಿ. ಏನೂ ಮಾಡೋಕ್ಕಾಗಲ್ಲ ಬಿಸಿಲು ದಿನ. ಈ ಟೈಮಲ್ಲಿ ನಮ್ಮ ಮನೆಯವ್ರಂತೂ ಫುಲ್ ಪೇಷಂಟ್ ಆಗ್ಯಾರ, ಮಲ್ಕೊಂಬಿಟ್ಟಾರ. ನೋಡ್ತಿರ್ಬೋದು ನೀವು. ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿದ್ರು ನೋಡ್ರಿ, ಒಂದು 7 ಗಂಟೆ ಹಂಗೆ ಹೋಗಿದ್ರು. ಮತ್ತೆ ವಾಪಸ್ 9 ಗಂಟೆಗೆ ಬಂದು ಆಗ್ತಿಲ್ಲಂತೆ ಅವರಿಗೆ, ಬಿಸಿಲು ತಡೆಯೋಕ್ಕಾಗ್ತಿಲ್ವಂತೆ. ಮತ್ತು ಗ್ಯಾಸ್ಟ್ರಿಕ್ಕು ಓವರ್ ಆಗ್ಬಿಟ್ಟೈತಿ. ನನಗೆ ಗೊತ್ತಿರಂಗೆ ಆಸ್ಪತ್ರೆ ತೋರಿಸ್ಕೊಂಡಿದ್ದೀವಿ, ಎಲ್ಲನೂ ಆಗೈತೆ. ನಿಮಗೆ ಯಾರಿಗಾದ್ರೆ ಏನಾರ ಅದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಗ್ಯಾಸ್ಟ್ರಿಕ್ಕು ಫುಲ್ ಹೆವಿ ಟಾರ್ಚರ್ ಕೊಡಾಕತ್ತೈತೆ ನಮ್ಮಿಬ್ಬರಿಗೂ. ನನಗೊಂದು ಸ್ವಲ್ಪ ಪರವಾಗಿಲ್ಲ, ಅವರಿಗಂತೂ ಜಾಸ್ತಿನೇ ಆಗೈತಿ. ಇಲ್ಲಿ ಕತ್ತತ್ರ ಉಸಿರು ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ ನೋಡ್ರಿ. ಹಿಂಗೆ ಬಗ್ಗಕ್ಕೂ ಆಗ್ತಿಲ್ಲ, ಹಿಂಗೆ ಮಾಡೋಕ್ಕೂ ಆಗ್ತಾಯಿಲ್ಲ ಅವರಿಗೆ. ಹಾಗಾಗಿ ಸರಿ. ಅದು ಬಾದಾಮ್ ಗುಂದು ನೋಡ್ರಿ, ಅದನ್ನೊಂಚೂರು ನೆನೆಯಿಡಂತ ಹೇಳಿದ್ದೀನಿ. ಅದನ್ನ ನೆನೆಯಿಡ್ತಿದ್ದಾಳೆ. ಹಾಗಾಗಿ ಅವರು ಹೋಗಿ ಮತ್ತೆ ವಾಪಸ್ ಬಂದು ಮಲ್ಕೊಂಡಿದ್ದಾರೆ. ಈಗ ನಾನು ಸುಮ್ಮನಾಗಿದ್ದೀನಿ ಮಲ್ಕೊಳ್ಳಿ ಅಂತೇಳಿ. ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ನೋಡಿರಿ. ಸ್ಟಾರ್ಟ್ ಆಗೈತಿ. ಬರ್ರಿ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ. ಹೆಂಗಾಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ ದಿನಾನ. ತಿಂಡಿಗೆ ಏನಪ್ಪ ಅಂತಂದ್ರೆ ತೋರಿಸ್ತೀನಿ ನಿಮಗೆ. ನಯನಂಗೆ ನೂಡಲ್ಸ್ ಬೇಕಂತ ನೋಡ್ರಿ. ನಾನು ಮೊನ್ನೆಯಿಂದ ಹೇಳ್ತಾನೆ ಇದ್ದೀನಿ ನೂಡಲ್ಸ್ ಮಾಡು ಅಂತ. ಅವಳು ಹೇಳ್ತಿದ್ದಾಳೆ. ನಾನೇ ಮಾಡೋಕ್ಕಾಗಿರಲಿಲ್ಲ, ಮಾಡಿರಲೇ ಇಲ್ಲ. ಅದಕ್ಕೆ ಇವತ್ತು ಮಾಡಿದ್ರಾಯ್ತು ಅಂತೇಳಿ ಆವಾಗಲೇ ನಯನ ಸ್ನಾನಕ್ಕೆ ಹೋದಾಗಲೇ ನಾನು ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಒಂದು 2 ಕ್ಯಾಪ್ಸಿಕಮ್ಮು, ಒಂದು ದಪ್ಪದ ಕ್ಯಾರೆಟು, ಒಂದು ಅರ್ಧದಷ್ಟು ಎಲೆಕೋಸನ್ನ ತೊಗೊಂಡಿದ್ದೀನಿ ನೋಡಿರಿ. ಒಂದು 2 ಮೆಣಸಿನ್ಕಾಯಿ, ಒಂದು ಈರುಳ್ಳಿನ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವಳಿಗೆ ನೂಡಲ್ಸ್ ಮಾಡಬೇಕಂತೆ. ಬರ್ರಿ ಮಾಡೋಣ. ಇವತ್ತು ನಾಷ್ಟಕ್ಕೆ ಅದೇ ನೂಡಲ್ಸೇ ನಮ್ದು ಇವತ್ತು ನಾಷ್ಟ. ಇದು ಬಂದು ಸೋಯಾ ಸಾಸು. ಇದು ನೆನೆಯಿಟ್ಟಾಳೆ ನೋಡ್ರಿ ನಯನ. ಇದೊಂದು ಸ್ವಲ್ಪ ಬಾದಾಮ್ ಬಂದು ನಮ್ಮ ಮನೇಲಿದ್ದಾರಲ್ಲ ಅವರು ಮಧ್ಯಾಹ್ನ ಒಂದು ಸ್ವಲ್ಪ ಏನಾರ ಮಾಡಿಕೊಡೋಣ ಅಂತೇಳಿ ಅದಕ್ಕೆ ಈಗಲೇ ನೆನೆಯಿಟ್ನಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅದ್ರ ಮೇಲೆ ಪ್ಲೇಟ್ ಮುಚ್ಚಮ್ಮ. ಅದಕ್ಕೊಂದು 2 ಅದ್ರ ಬೌಲ್ ಥರದ್ದೈತಲ್ಲ ಅದನ್ನ ಮುಚ್ಚಿಬಿಡು. ಈಗ ನೆನೆಯಿಟ್ಟು ಮಧ್ಯಾಹ್ನಕ್ಕೆ ಒಂಚೂರು ಏನಾರ ಮಾಡ್ಕೊಳಕ್ಕಾಗುತ್ತೆ. ಈಗ ಬರೀ ನಾಷ್ಟ ಮಾಡೋಮಂತ ಪಟ್ಟಂತ ಮಾಡ್ತೀನಿ. ಟೈಮ್ ಕಡಿಮೆ ಐತಿ, ಬೇಗ ಮಾಡ್ಕೊಳ್ಳೋಣ. ಒಂದ್ಸಲಿ ಮೊನ್ನೆ ತೊಗೊಂಬೈದ್ನಲ್ಲ ನೂಡಲ್ಸು, ಅದನ್ನೇ ತೊಗೊಂಡಿದ್ದೀನಿ ನೋಡಿರಿ. ಯಾವುದಾದ್ರೂ ತೊಗೋಬೋದು. ಇಲ್ಲಿ ನೂಡಲ್ಸ್ ಬೇಯಕ್ಕೆ ಒಂದು ಸ್ವಲ್ಪ ನೀರನ್ನು ಇಟ್ಟಿದ್ದೀನಿ. ಅದಕ್ಕೆ ಒಂಚೂರು ಎಣ್ಣೆ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ನೋಡಿರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಕುದೀಲಿ. ಅದಾದಮೇಲೆ ಇದನ್ನು ನೂಡಲ್ಸ್ನ ಇದಕ್ಕೆ ಹಾಕ್ಕೊತೀನಿ ಫ್ರೆಂಡ್ಸ್. ಇವಾಗ ನೀರು ಕುದೀತೈತೆ ನೋಡಿರಿ. ಕುದಿಯೋ ನೀರಿಗೆ ಇದನ್ನು ಹಾಕ್ಕೊತೀವಿ. ನಾನಿಲ್ಲಿ ಈ ಥರದ್ದು 2 ಅದ ನೋಡಿರಿ, ಒಂದೇ ಮಾಡ್ಕೊತೀನಿ ಸಾಕು. ಇದು ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ತರಕಾರಿನೂ ಎಲ್ಲ ಸೇರಿ ಅದು ಇದು ಎಲ್ಲ ಸೇರಿ ಸಾಕು. ಮತ್ತು ಎಲ್ಲ ಇದನ್ನ ನಮ್ಮ ಮನೇಲಿ ಬೇರೆ ಮಾಡ್ಕೊಡ್ಬೇಕು. ಈಗ ಅವ್ರು ತಿನ್ನಲ್ಲ ನೋಡ್ರಿ ಇದನ್ನೀಗ. ನಯನಂಗೋಸ್ಕರ ಇದು. ನಾವು ಇಬ್ಬರೇ ಇದೀವಿ ಅಂತೇಳಿ ನಾವು ಇದನ್ನು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅವರು ಬಂದ್ರಲ್ಲ, ಅವ್ರದ್ದೀಗ ಆಲ್ರೆಡಿ ಆಗೈತೆ. ಒಂದು ಸ್ವಲ್ಪ ತಿನ್ಕೊಂಡಿದ್ದಾರೆ, ಅಲ್ಲೇ ತಿನ್ಕೊಂಬಂದಾರೆ ನೋಡಿ. ಸ್ವಲ್ಪ ಕಸ್ಟಮರ್ಗೆ ಇದೊಂಚೂರು ಚೆನ್ನಾಗಿ ಕುದಿಬೇಕು ನೋಡಿ. ಫುಲ್ ಸಾಫ್ಟಾಗಿ ಹಂಗೆ ಪಾಸ್ತಾ ಎಲ್ಲ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೊತೀವಿ ಫ್ರೆಂಡ್ಸ್. ನೂಡಲ್ಸ್ ಮಾಡೋಕೆ ಒಂದು ಬಾಣಲಿ ತೊಗೊಂಡು ಅದಕ್ಕೊಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀವಿ ನೋಡಿರಿ. ಅದು ಎಣ್ಣೆ ಬಿಸಿ ಆದಮೇಲೆ 1-2 ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಬೆಂದೈತೆ ಸಾಕು. ಇಷ್ಟ ಆದರೆ ಇನ್ನೂ ತರಕಾರಿ ಜೊತೆ ಬೇಯುತ್ತಲ್ವ, ಹಾಗಾಗಿ ಇಲ್ಲಿ ತರಕಾರಿ ಏನೇನು ತೊಗೊಂಡು ಅಂತ ಆಲ್ರೆಡಿ ತೋರಿಸಿ ನೋಡಿರಿ. ಕ್ಯಾಪ್ಸಿಕಮ್ಮು, ಎಲೆಕೋಸು, ಕ್ಯಾಬೇಜ್ ಅಂತೀವಲ್ಲ ಎಲೆಕೋಸು ಅದು, ಮತ್ತು ಕ್ಯಾರೆಟ್ ತರಕಾರಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು.
ಎಷ್ಟು ತರಕಾರಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿರಿ ನಮ್ಗೆ ತಿನ್ನೋರ ಮೇಲೆ ಡಿಪೆಂಡ್ ಅಂತ ಅನಿಸುತ್ತೆ. ನನಗೆ ತರಕಾರಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ. ಹಂಗಾಗಿ ಈಗ ಇದಿಷ್ಟು ತರಕಾರಿನ ಇದಕ್ಕೆ ಹಾಕ್ಕೊತೀನಿ ನೋಡಿರಿ. ನಾನು ಹಾಕ್ಕೊಂಡು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಕೇಸರಿ ಬಿಳಿ ಹಸಿರು ಹೆಂಗೆ ಕಾಣಿಸ್ತೈತೆ ನೋಡಿರಿ ತರಕಾರಿ. ಇದನ್ನ ತರಕಾರಿನ ಒಂದು ಸ್ವಲ್ಪ ಹೊತ್ತು ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ನಾನು. ನೆಕ್ಸ್ಟ್ ಮಾಡಿ ಕೈ ಇಟ್ಕೋಬೇಕು. ಇಂಥವೆಲ್ಲ ಏನಾರು ಮಾಡಿದಾಗ ನನಗೆ ಇಷ್ಟ ಆಗಿರೋಂಥ ಮಾಡಿದ್ರೆ ಬರ್ತಾವೆ ನೋಡ್ರಿ ಅಕ್ಕಿ ನಾನೇ ಮಾಡ್ತೀನಿ ಅಂತ ಹೇಳಿ. ಅದ್ರ ಇಷ್ಟ ಇರಬೇಕು ಅಕ್ಕಿಗೆ, ತಿನ್ನೋಕ್ಕೂ ಇಷ್ಟ ಆಗಬೇಕು, ಮಾಡೋಕ್ಕೂ ಇಷ್ಟ ಇರಬೇಕಂತ ಉಳ್ಬೇಕು. ಈಗ ಇದನ್ನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಹೊತ್ತು ನಾನು. ಆಮೇಲೆ ತೋರಿಸ್ತೀನಿ ಅನ್ಸಿ ನೋಡಿರಿ. ಒಂದು ಅರ್ಧದಷ್ಟು ಬೆಂದ ತರಕಾರಿ ಈ ಟೈಮಲ್ಲಿ ಸ್ವಲ್ಪ ಖಾರ ಸೇರಿಸ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದು ಸ್ವಲ್ಪ ಸಪ್ಪೆ ಇದಾವೆ, ಅಷ್ಟೊಂದು ಖಾರ ಇಲ್ಲ ಅವು. ಹಾಗಾಗಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಎಷ್ಟು ಬೇಕಂತ ಅನ್ಸುತ್ತಲ್ಲ ಅಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಟೊಮೊಟೊ, ಒಂದೇ ಒಂದು ಟೊಮೊಟೊ ನಾನು ಟೊಮೊಟೊ ಕೆಚಪ್ನ ಹಾಕೋತೀನಿ ನೋಡಿರಿ. ಮಿಕ್ಸ್ ತಡಿ ಒಂಚೂರು ಎಲ್ಲ ಹಾಕೋತೀನಿ ತಡಿ. ಇದು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತೀನಿ ನೋಡಿ ನಾನು. ಮತ್ತು ಆಮೇಲೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಗುತ್ತೆ. ಈ ಒಂದಿಷ್ಟು ಹಾಕೋತೀನಿ ಇದಕ್ಕೆ. ಈ ಸದ್ಯ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದ್ಬಿಟ್ಟು ಹಾಕೋತೀನಿ ನೋಡಿರಿ. ಪೇಸ್ಟ್ ಇದ್ದರೆ ಪೇಸ್ಟನ್ನ ಹಾಕೋರಿ. ನಾನು ಇಲ್ಲಿ ಎಲ್ಲ ತರಕಾರಿ ಹಾಕಿರೋದ್ರಿಂದ ತುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ತುರಿದು ಹಾಕೋತಾ ಇದ್ದೀನಿ. ಇದೀತಂದರೆ ಈ ಥರದಲ್ಲಿ ತುರಿದ್ಬಿಟ್ಟು ಹಾಕೋತೀನಿ ನಾನು. ಮಧ್ಯ ಮಧ್ಯೆ ಬಾಯಿ ಸಿಗ್ತಿರೋ ಚೆನ್ನಾಗಿರುತ್ತೆ ಟೇಸ್ಟು. ನೆನೆ ಮಾತಾಡೋಕ್ಕೂ ಗೊತ್ತಿಲ್ಲ ನನಗೆ, ಅಷ್ಟು ಇದು ಕೈ ಜಾಸ್ತಿ ತೊಗೊಂಡಿಲ್ಲ ನೋಡಿ ಶುಂಠಿ. ನಾನೇನು ಒಂದಿಷ್ಟು ಒಂದು ಇಂಚ್ ಹಾಕಿತ್ತು ಅಷ್ಟು ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿನ ಹಿಂಗೆ ತೊಗೊಂಡು ಹಾಕೋತೀನಿ. ಬೆಳ್ಳುಳ್ಳಿನ ಇಷ್ಟಿಷ್ಟು 2 ತೊಗೊಂಡಿದ್ದೀನಿ ನೋಡಿ, ಸಾಕು ಇಷ್ಟೇ. ಇದನ್ನು ಫಸ್ಟೇ ಹಾಕಿದ್ವಿ ಅಂತಂದ್ರೆ ನಾವು ಸ್ಮೆಲ್ ಎಲ್ಲ ಹೋಗ್ಬಿಟ್ಟು ನೋಡಿ, ಅದು ಅಷ್ಟೊಂದು ಇಷ್ಟ ಆಗಲ್ಲ. ಹಿಂಗೆ ಹಾಕಿದ್ರೆ ಒಂಚೂರು ಸ್ಮೆಲ್ ಇರ್ತೈತಿ, ಚೆನ್ನಾಗಿ ಅನ್ಸುತ್ತೆ ಟೇಸ್ಟನ್ನು. ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಮತ್ತು ಒಂದು ಸ್ವಲ್ಪ ಸೋಯಾ ಸಾಸ್ ನೋಡಿ, ಈ ಸ್ಪೂನಲ್ಲಿ 1-2 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್. ಜಾಸ್ತಿ ಹಾಕಿದ್ರು ಇದೇ ಫ್ಲೇವರ್ ಬಂದಿರ್ತ ಅನಿಸುತ್ತೆ, ಅದಕ್ಕೆ ಜಾಸ್ತಿ ಹಾಕ್ತಾಯಿಲ್ಲ, ಸಾಕು ಇಷ್ಟೇ. ತಡಿಯಮ್ಮ ಕಲಿಸ್ಕೊಡ್ತೀನಿ ಅಮ್ಮ ಒಂಚೂರು ಟೊಮೊಟೊ ಕೆಚಪ್ ನೋಡಿರಿ. ಖಾಲಿ ಆಗಕ್ಕೆ ಬಂದೈತೆ ನಮಗೆ ಟೊಮೊಟೊ ಕೆಚಪ್. ಸ್ವಲ್ಪ ಆಯ್ತು ನೋಡಿ, ಫುಲ್ ಪ್ಯಾಕೆಟ್ ಗೀ ಹಾಕಿಬಿಡ್ತೀನಿ. ಇದನ್ನೆಲ್ಲನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ನೂಡಲ್ಸ್ ಏನಿತ್ತು ನೋಡಿರಿ ಬೇಯಿಸಿಟ್ಕೊಂಡಿರೋಂಥದ್ದು ಅದನ್ನು ಸೇರಿಸ್ಕೊಂಡು ನೋಡಿ ಅಷ್ಟೇ. ಕೊಡಮ್ಮ ನೂಡಲ್ಸ್ ಕೊಡಮ್ಮ, ಅದನ್ನು ನಾನು ಇಟ್ಟಿದ್ದೀನಿ ನೋಡಿ. ಅದನ್ನ ಕುದಿಸಿ ಬೇಯಿಸ್ಬಿಟ್ಟು ಈ ಥರ ಜರಡಿಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿರಿ. ಇದನ್ನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಟೊಮೊಟೊ ಸಾಸು ಏನೋ ಸ್ವಲ್ಪ ಬೇಕಿತ್ತು ನೋಡಿರಿ. ಇಲ್ಲ ನಮ್ಮ ಮನೇಲಿ ಖಾಲಿ ಆಗಿದೆ, ಒಂಚೂರು ಹಾಕಿದೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ನನಗೆ. ಇದನ್ನು ಹಿಂಗೆ ಪಾತ್ರೆನೇ ಎತ್ತಿಬಿಟ್ಟು ಇದು ಮಾಡ್ಬೇಕು ನೋಡಿ, ಅಂದರೆ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ರೆಡಿ ಆಯ್ತು ನೋಡಿರಿ ನೂಡಲ್ಸು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಹೆಂಗೆ ಕಾಣಿಸ್ತೈತೆ ನೋಡಿರಿ. ಇನ್ನೂ ಸ್ವಲ್ಪ ಟೊಮೊಟೊ ಕೆಚಪ್ಪು ಬೇಕಿತ್ತು ಅಂತ ಅನ್ನಿಸ್ತೈತೆ ನನಗೆ. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ಕಮ್ಮಿ ಹಾಕ್ಕೊಂಡಿನಿ. ಇದ್ದರೆ ಇನ್ನೂ ಸ್ವಲ್ಪ ಹಾಕೋರಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅನ್ನಿಸ್ತೈತಿ. ತಡಿ ನಯನ. ಆಲ್ರೆಡಿ ನಯನ ತಟ್ಟೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಅವ್ರಿ. ಉಪ್ಪು ಖಾರ ಹೆಂಗಾಗೈತೆ ನೋಡ್ತೀನಿ, ಹಾಕಿ ಮಮ್ಮಿ ಒಂಚೂರು ಅಂತ ಹೇಳಿ ಹಾಕಿಸ್ಕೊತೀನಿ ಆಗ್ತಲ್ಲ. ಅಯ್ಯೋ ದೇವರೇ. ಇವಾಗ ಸರ್ವ್ ಮಾಡೋದು ತಟ್ಟೆಗೆ. ಆಗೈತೆ ನೋಡಿ, ರೆಡಿ ಆಯ್ತು ನೂಡಲ್ಸು ತಿನ್ನೋದೀಗ. ನೂಡಲ್ಸ್ ಅಂತೂ ರೆಡಿ ಆಯಿತು. ನಾನು ಹಂಗೆ ಹಾಕಿಕೊಡ್ತೀನಿ. ಮತ್ತು ಇಲ್ಲಿ ರೈಸ್ ಕಿಟ್ಟಿ ನೋಡಿರಿ, ನಮ್ಮ ಮನೆಯವ್ರಂತೂ ನಮ್ಮ ಅಪ್ಪನೇ ಅವರು ಇದನ್ನು ತಿನ್ನೋಲ್ಲ, ನಿಜವಾಗ್ಲೂ ನನಗೆ ಹೊಡೆದಾಗ್ಬಿಡ್ತಾರೆ ಅಷ್ಟೇ. ಆಮೇಲೆ ಇದನ್ನೇನರ ಕೊಟ್ಟರಿ ಸಾಧ್ಯ ನನಗೆ ನಂಗೆ ಅಷ್ಟೇ ನೋಡಿರಿ. ಅವರು ಮಲ್ಕೊಂಡಾರ, ಕೇಳ್ತೀನಿ ನೋಡಿ ಒಂಚೂರು ಟೇಸ್ಟ್ ಮಾಡ್ತೀನಿ ಮಾಡಿರಿ ಅಂತೇಳಿ. ತಿಂದರೆ ತಿನ್ನಲಿ, ಇಲ್ಲಾಂದ್ರೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ನಾನು. ಹಿಂಗೆ ನಾನು ಹಾಕ್ಕೊಡ್ತಾಯಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ಕೆಚಪ್ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸಾಕು ಹಾಕೋದಪ್ಪ, ಸಾಕು ಸಾಕ. ಸರಿ, ನಾನು ಒಂಚೂರು ತಿನ್ಕೊಳ್ಳೋಣ ಹಂಗೆ.
ಫ್ರೆಂಡ್ಸ್ ಪಾಸ್ತಾ ಅಂತೀನಿ ನೋಡಿರಿ. ನಾನು ನೂಡಲ್ಸ್ ಅಂತೂ ರೆಡಿ ಆಯಿತು. ಈಗ ನೈನ ನೋಡಿರಿ ಸುಮ್ಮನಿರಲಿಲ್ಲ, ಪಕ್ಕದ ಮನೆಯವ್ರ ಹತ್ರ ಹೋಗಿ ಟೊಮೊಟೊ ಕೆಚಪ್ ಇಸ್ಕೊಂಬಂದು ನನಗೂ ಅವಳು ಇಬ್ಬರಿಗೂ ಹಾಕ್ಯಾಳ. ಈಗ ತಿನ್ನೋದು ನೋಡಿರಿ ನಾವು. ಇವಾಗ ನೂಡಲ್ಸ್ನ ಟೇಸ್ಟ್ ಮಾಡೋದು ಹೆಂಗೆ ಬಂದಿತ್ತು ಅಂತೇಳಿ ನೈನೇ ಟೇಸ್ಟ್ ಮಾಡಿ ಹೇಳ್ತಾಳೆ ನೋಡಿರಿ. ತೊಗೊಂಡು ನೈನ ತಿನ್ಬಿಟ್ಟು ಹೇಳಿ ಹೆಂಗಾಗ್ಯದ ಅಂತೇಳಿ. ಇದು ನನಗೆ ನಮ್ಮ ಮನೆಯವ್ರನ್ನ ಕೇಳ್ತೀನಿ. ರೈಸ್ ಕೂಗೋದಿನ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಒಂದು ಪ್ಲೇಟ್ ಮುಚ್ಚಮ್ಮ ಹಾಗೆ. ಇವ್ರನ್ನ ಕೇಳೋದು ನೋಡಿರಿ. ರೀ 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 ಹಾಂ ಸ್ವಲ್ಪ ಒಂದಿಷ್ಟು ಇಷ್ಟ ಹಾಕಿ ಕೊಡ್ತೀನಿ. ಏನೂ ಬೇಡವಾ? ಹಾಂ ಯಾಕೆ ಏನಾಗ್ತೈತಿ? ಹೆಂಗೈತೆ ಹೇಳಮ್ಮ ಟೇಸ್ಟ್ ತಿಂದ್ಬಿಟ್ಟು ಬೇಗ. ಖಾರ ಆಯ್ತಾ? ನನ್ನ ಫೇವ್ರೇಟ್. ಎಷ್ಟು ದಿನ ಆಗಿತ್ತು ಕೇಳಾಕತ್ಕೊಂಡು, ಮಾಡು ಮಮ್ಮಿ ಮಾಡು ಮಮ್ಮಿ ಮಾಡು ಮಮ್ಮಿ ಮಾಡು ಮಮ್ಮಿ. ಮುಂಚೆ ತಂದಾಗಿಂದ ನಾಕಿ ಸಮಾಧಾನ ಇದ್ದಿದ್ದಿಲ್ಲ. ಇದು ಯಾಕೆ ಬೇಕಿತ್ತು? ಅಚ್ಚುಕಟ್ಟಾಗಿ ಅನ್ನ ಸಾಂಬಾರು ತಿನ್ಕೊಂಡ್ರೆ ಆಗ್ತಿರ್ಲಿಲ್ವ? ಹಾಂ ಚೆನ್ನಾಯ್ತಾ? ಆದರೆ ನನಗೆ ಒಂದೇನೋ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಏನು ಮಿಸ್ಸಿಂಗ್ ಅಂತ ಗೊತ್ತಾಗಲಿಲ್ಲ. ಹೌದಾ? ಅಂದರೆ ಹಂಗೆ ನಾವು ಹೋಟ್ಲಲ್ಲಿ ತಿಂತೀವಿ ನೋಡ್ರಿ ಆ ಥರ ಅಂತ ಅನ್ನಿಸ್ತಾ ಇಲ್ಲ. ಹಂಗೆ ಆಯ್ತಾ? ಹ್ಞೂ ಏನೋ ಒಟ್ಟಿನಲ್ಲಿ ತಿನ್ನೋದಷ್ಟೇ ಮುಗೀತು ನೋಡ್ರಿ. ತಿನ್ನೋದು ಅವರಿಗೆ ಮಾಡ್ತೀನಿ ಇನ್ನೊಂದು ದಿವಸ ಮತ್ತೆ ತಿರ್ಗಮರ್ಗ. ಅವರಿಗೆ ರೈಸ್ ಇಟ್ಟಿದ್ದೀನಿ, ನೋಡೋಣ ರೈಸ್ ತಿನ್ಕೊಂಡ್ರೆ ರೈಸ್ ತಿನ್ಕೊಳ್ಳಿ, ಇಲ್ಲಾಂದರೆ ರಾತ್ರಿದು ಸಾಂಬಾರು ಐತಿ ಒಂಚೂರು ಮುದ್ದೆ ಮಾಡ್ಕೊಡಂದ್ರೆ ಮುದ್ದೆ ಮಾಡ್ಕೊಡ್ತೀನಿ. ಬೆಳಗ್ಗೆ ರಾಗಿ ಅಂಬಲಿ ಮಾಡಿಕೊಟ್ಟಿದ್ದೆ ನೋಡ್ರಿ, ಅದನ್ನು ಐತಿದೆ ಇನ್ನೂ. ಬೆಳಗ್ಗೆ ಅಂಬಲಿ ಮಾಡಿದ್ದಿದ್ದು 4 ಕುಡಿದ್ರೆ ಆಯ್ತು ಅಂತೇಳಿ ಇಟ್ಕೊಂಡಿದ್ದೆ, ಕುಡಿಲೇ ಇಲ್ಲ. ನೋಡ ಏನು ಕುಡಿತೀವಿ, ಮಾಡೋದು ಕೆಡ್ಸೋದು ಇದೇ ಆಗಿತ್ತು ನಮ್ಮ ಮನೇಲಿ ಕೆಲಸ. ಈಗ ತಿನ್ನಬೇಕು ಅಂತ ಮಾಡ್ಕೊತೀವಿ, ಆಮೇಲೆ ತಿನ್ನೋದೇ ಆಗಲ್ಲ, ಅದನ್ನು ಹಂಗಂಗೆ ಬಿಟ್ಕೊಳ್ಳೋದು. ಈಗ ನೂಡಲ್ಸ್ನ ತಿನ್ನೋದಷ್ಟೇ. ಪಪ್ಪ ನಮ್ಮ ಅಮ್ಮ ಮಾಡಿದ ನೂಡಲ್ಸ್ ಸ್ವಲ್ಪ ಟೇಸ್ಟ್ ಮಾಡಿ ಬನ್ನಿ. ಮಾಡ್ತೀರಾ ಒಂದು ಸ್ವಲ್ಪ? ಇಲ್ಲ ಆಸ್ಪತ್ರೆಗೆ ಹೋಗ್ಬರ್ಬೇಡ, ಸ್ವಲ್ಪ ತಿನ್ಕೊಂಡು ಆಸ್ಪತ್ರೆಗೆ ಹೋಗ್ಬರ್ಬೇರಿ. ಹ್ಞೂ ಸರಿ. ಇದ್ರಾಗ ತಿನ್ನೋಣ ಇಬ್ಬರು. ಮಾಡಾಕ್ತೀನಿ. ಏನು ಪ್ರೋಗ್ರಾಮ್ ಏನಾದರೂ ಅಕ್ಕಿ ರೊಟ್ಟಿ ಮಾಡಂದ್ರಲ್ಲ, ರೊಟ್ಟಿ ಹಿಟ್ಟು ಹಾಕ್ಸೊಂಬಂದ ನೋಡ್ರಿ. ರೊಟ್ಟಿ ಹಾಕತ್ತಿದ್ರು, ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೀನಿ. ಮತ್ತು ಅದ್ರ ಜೊತೆಲಿ ಇದು ಟೊಮೊಟೊ ಕಾಯಿ ಪಲ್ಯ ನೋಡ್ರಿ. ಈಗ ಶೆಕೆ ಜಾಸ್ತಿ, ಬಿಸಿಲು ಜಾಸ್ತಿ ಅದ, ಹಾಗಾಗಿ ತರಕಾರಿನೇ ಬರ್ತಿಲ್ಲ ಜಾಸ್ತಿ ಇದಕ್ಕೆ ಮಾರ್ಕೆಟಿಗೆ. ಹಾಗಾಗಿ ಟೊಮೊಟೊ ಕಾಯಿ ತೊಗೊಂಬಂದಿದ್ರು. ಟೊಮೊಟೊ ಕಾಯಿದ ಪಲ್ಯ ಮಾಡಿ ನೋಡ್ರಿ. ನನಗೆ ಭಾಳ ಇಷ್ಟ ಆಗುತ್ತೆ ಈ ಪಲ್ಯ. ಹಾಗಾಗಿ ಹುಳಿಯಾಗಿ ಚೆನ್ನಾಗಿ ಇದೇ ಹುಳಿ ಇಲ್ಲ, ಇದು ಫಾರಮ್ ಟೊಮೊಟೊ ಅಲ್ಲ, ಹಂಗಾಗಿ ಅಂಥ ಏನು ಹುಳಿ ಬರೋಲ್ಲ. ನಾಟಿ ಟೊಮೊಟೊ ಹಾಕಿದರೆ ಹುಳಿಯಾಗಿ ಇರ್ತೈತಿ. ಈಗ ಹೆಂಗೆ ಮಾಡೀನಂದ್ರೆ ಎಣ್ಣೆ ಕಾಯ್ತಿರ್ತೀವಿ ನೋಡ್ರಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಕರಿಬೇವು, ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಟೊಮೊಟೊ ಕಾಯಿನ ಉದ್ದುದ್ದು ಕಟ್ ಮಾಡಿಕೊಂಡು ಫಸ್ಟ್ ಹಂಚಲ್ಲಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಹುರಿದಾದ್ಮೇಲೆ ಈರುಳ್ಳಿ ಬಾಡಿಸ್ಕೊಂಡಿದ್ರೆ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಇಷ್ಟೇ. ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದನ್ನು ನೀರೇನು ಹಾಕೋಂಗಿಲ್ಲ, ಹಿಂಗೆ ಎಣ್ಣೆಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪ ಬೇಯಲಿ. ಇದಾದಮೇಲೆ ಇದಕ್ಕೊಂಚೂರು ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ನೋಡಿರಿ, ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಬೇಯಲಿ ಅಂತೇಳಿ ವೆಯ್ಟ್ ಮಾಡ್ತೀನಿ. ಹಾಕ್ಕೊಂಡು ಬ್ಯಾಟಿಂಗು ನನಗೂ ಹೊಟ್ಟೆ ಹಸ್ಬಿಟ್ಟೈತೆ ನೋಡಿರಿ, ಫುಲ್ ಸುಸ್ತು. ಹೆಂಗೆ ಇವತ್ತು ಬರೀ ಕೆಲಸ ಏನಾಗೈತೆ ಗೊತ್ತಾನು, ಇವತ್ತು ಬರೀ ನಿನಗೆ ಅದು ಮಾಡಿಕೊಡು ಇದು ಮಾಡಿಕೊಡು, ನಿನ್ನ ಆರೈಕೆ ಮಾಡಿದ್ರೆ ಇರಲಿ ಸಮಾಧಾನ. ಫುಲ್ ಬಾಣಂತ ನಡೆದು ಬಿಟ್ಟೈತೆ ನೋಡ್ರಿ ನನ್ನ ಗಂಡಂದು. ಈಗ ಬಾಣಂತ ನಡೆದೈತಿ, ಹಾಗಾಗಿ ಏನೋ ಮಾಡೋಕ್ಕಾಗಲ್ಲ, ಒಂದು ದಿವಸ ಹಿಂಗೆ ಆಗ್ತಾವೆ. ಅದಕ್ಕೆ ಇವತ್ತು ನಾನು ಮಧ್ಯಾಹ್ನದಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ನಾವು ಮಧ್ಯಾಹ್ನ ಮಾಡೇ ಇಲ್ಲ, ಮಾಡಲಿ ನೋಡ್ರಿ. ಅವ್ರು ಯಾಕೆ ಸ್ವಲ್ಪ ಜಾಸ್ತಿ ಸುಸ್ತು ಅಂತ ಅನ್ನಕತ್ರು, ಹಂಗಾಗಿ ಅವ್ರ ಕಡೆನೇ ಗಮನ ಹೋಯ್ತು. ಮಧ್ಯಾಹ್ನ ಒಂದು ಸ್ವಲ್ಪ ಅದು ಶರ್ಬತ್ತು ಅದು ಇದು ಮಾಡಿಕೊಡೋದು, ಅವ್ರು ನೋಡ್ಕೊಳ್ಳೋದು ಆಯಿತು. ಹಂಗಾಗಿ ಏನೂ ಮಾಡಲಿಲ್ಲ. ರೊಟ್ಟಿ ಮಾಡ್ಕೊಂಡು ನೋಡ್ರಿ, 4 ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಮಾಡಿಲ್ಲ. 4 ಕರೆಕ್ಟಾಗಿ ಅಕ್ಕಿ ರೊಟ್ಟಿ ನೋಡ್ರಿ ಹಿಂಗೆ ಬೆಳ್ಳೆ ಅಂತೇಳಿ ಇಟ್ಟು ಸೂಪರಾಗಿ ಹಾಕಿಕೊಟ್ಟಾರ. ಹಾಗಾಗಿ ಚೆನ್ನಾಗಿ ಬಂದು ರೊಟ್ಟಿ ಇವತ್ತಿನಂಥ ರೊಟ್ಟಿ ನಾನು ಯಾವತ್ತೂ ಮಾಡೇ ಇಲ್ಲ ನೋಡ್ರಿ. ಅಕ್ಕಿ ರೊಟ್ಟಿನ ಇದೇ ಫಸ್ಟ್ ಟೈಮ್ ನಾನು ಅಕ್ಕಿ ರೊಟ್ಟಿ ನನ್ನ ಜೀವನದಾಗ ಈ ಥರ ಮಾಡಿದ್ದು. ನನಗಂತೂ ಚೆನ್ನಾಗಿ ಬಂದ ಸೂಪರಾಗಿ. ಹಿಟ್ಟು ಚೆನ್ನಾಗಿ ಹಾಕಿಕೊಟ್ರೆ ಚೆನ್ನಾಗಿ ಬಂದೇ ಬರ್ತಾವೆ. ಹಿಟ್ಟು ಹಾಕಿಕೊಡೋದು ನೋಡ್ರಿ, ದಪ್ಪಗೆ ಹಾಕಿಕೊಟ್ರು ಅಂದ್ರೆ ಬರೋಂಗಿಲ್ಲ. ಪರವಾಗಿಲ್ಲ. ಪಕ್ಕದ ಮನೆಯವರು
ಹೋದರಂಟಿ ಮಗ ಹಾಕ್ಸ್ಕೊಂಬಂದು ಕೊಟ್ಟಾನ. ಸೂಪರಾಗಿ ಹಾಕ್ಸ್ಕೊಂಬಂದು ಕೊಟ್ಟಾನ. ಇದು ನೋಡಿ ಸಾಕು, ಇಷ್ಟಾದರೆ ಸಾಕಿದು. ಈಗ ಇದಕ್ಕೆ ನಾನು ನಮ್ಮ ಶೇಂಗಾ ಪುಡಿ ಆ್ಯಡ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಶೇಂಗಾ ಪುಡಿ ಹಚ್ಕೊತೀನಿ ನೋಡಿರಿ. ನೀವು ಬೇಕಂದ್ರೆ ಕಾಯಿನ ಹಾಕೋಬಹುದು. ನಮ್ಗೆ ನಾನು ಎಷ್ಟು ಸತಿ ಹೇಳಿದೆ ನನ್ನ ಕಾಯಿ ಇಷ್ಟ ಆಗಲ್ಲ ಅಂತೇಳಿ ನಾ ಹಾಕೋಲ್ಲ ಕಾಯಿನ. ಶೇಂಗಾ ಪುಡಿ ಅವ್ರು ನಾವು ಬರೀ ಶೇಂಗಾ ಪುಡಿ ನೋಡಿ ಇದು ಹಚ್ಚಿ ಸಡನ್ನಾಗಿ ತಿರುಗಬಾರ್ದು. ಸಡನ್ನಾಗಿ ತಿರುಗಿದ ತಳಕ್ಕೆ ಹೋಗಿ ಏನು ಮಾಡುತ್ತೆ ಅದು ಒತ್ತುತ್ತೆ ನೋಡ್ರಿ. ಹಂಗಾಗಿ ಇಷ್ಟೇ ಇರಲಿ ಸ್ವಲ್ಪ ಹೊತ್ತು ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ಅದ್ರ ಮೇಲೆ. ಒಂದು ನಿಮಿಷದಷ್ಟು ಸಾಕಷ್ಟೇ. ಸ್ವಲ್ಪ ಒಮ್ಮೆಗೊಯ್ದಂಗೆ ಆಯಿತು ಅಂತಂದರೆ ಸಾಕು. ಶೇಂಗಾ ಪುಡಿನೇ ಏನು ಹಸಿಗಲ್ಲ ನೋಡ್ರಿ, ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದು. ಹಂಗಾಗಿ ಅದೇನು ಬೇಯಂಥದ್ದೇನಿಲ್ಲ. ಇದೊಂದು ಚೂರು ಒಂದು ನಿಮಿಷದಷ್ಟು ಬೇಯಲಿ, ಆವಾಗ ಸೂಪರ್ ಆಗುತ್ತೆ. ಅಕ್ಕಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್. ಏನಮ್ಮ ಸೌಂಡ್ ಕಮ್ಮಿ ಇಡವಾ, ಕಾಫಿ ರೇಟ್ ಬರುತ್ತಾ? ವಿಡಿಯೋ ಮಾಡಾಗೋ ಸೌಂಡ್ ನಮ್ಮನೆ ಇಟ್ರಿ ಏನು ಮಾಡೋಣ ನಾನು. ಫ್ರೆಂಡ್ಸ್ ದ್ರಾಕ್ಷಿ ತೊಗೊಂಬಂದಾರ ನೋಡ್ರಿ. ಬ್ಯಾಡ ಅಂತ ಅಂದಿದ್ದೆ ನಾನು, ಅವ್ರಿಗೆ ತಿನ್ಬೇಕಂತ ಅನಿಸ್ತಾ ಇತ್ತಂತ. ಹಾಗಾಗಿ ದ್ರಾಕ್ಷಿ ತೊಗೊಂಬಂದಾರ. ಮಧ್ಯಾಹ್ನದಾಗೂ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ತೊಗೊಂಬಂದ್ರು, ಶರಬತ್ತು ಎಲ್ಲ ಮಾಡಿಕೊಟ್ಟೆ. ಈಗ ಈ ಸುಸ್ತು ಅಂತ ಟೈಮ್ನಾಗ ಇಂಥವೆಲ್ಲ ತಿನ್ನಬೇಕು. ಆದರೆ ಏನು ಮಾಡ್ತಾರೆ, ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಬ್ಯಾಡ ಅಂತ ತೊಗೊಂಬಂದಾರ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು 2 ಸತಿ ನೀರು ಹಾಕಿ ತೊಳೆದು ನೋಡ್ರಿ. ತೊಳೆದು ಒಂದಷ್ಟು ಉಪ್ಪು ಹಾಕಿಟ್ಟಿನಿ ಇದಕ್ಕೀಗ. ಒಂದು ಸ್ವಲ್ಪ ಹೊತ್ತು ಇನ್ನು ನಮ್ಮದು ಊಟ ಎಲ್ಲ ಮುಗಿಯೋವರೆಗೂ ತಿನ್ನಲ್ಲ ನೋಡ್ರಿ ಅವರು. ಊಟ ಆದಮೇಲೆ ತಿಂತಾರೆ. ಅದಕ್ಕೆ ಒಂದು ಅರ್ಧ ಗಂಟೆ ಅಷ್ಟು ನೆನೆಸಿಟ್ಬಿಡ್ತೀನಿ ನೋಡ್ರಿ. ಹಿಂಗೆ ಉಪ್ಪು ನೀರಿಗೆ ಹಾಕಿ ಇಟ್ಟಿನಿ ಅಂದರೆ ಆಮೇಲೆ ತೊಳ್ಕೊಂಡು ಇನ್ನೊಂದು ಸತಿ ತೊಳ್ಕೊಂಡು ತಿನ್ನೋಕೆ ಸರಿ ಹೋಗುತ್ತೆ. ಮಧ್ಯಾಹ್ನದಾಗ ಮಾಡಿರೋಂಥ ಮಜ್ಜಿಗೆ ಮೇಲೆ ನೀರೆಲ್ಲ ಬಸಿತೀನಿ ನೋಡ್ರಿ. ಬಸ್ಬಿಟ್ಟು ಕೆಳಗಡೆದು ತೆಕ್ಕೊತೀನಿ. ಪಿಂಟು ಯಾಕವ ಸೊಪ್ಪು ಕುಂತಿಯಲ್ಲ, ಯಾಕೆ ದ್ರಾಕ್ಷಿ ತಿನ್ನಲಿಲ್ಲ? ಹಾಂ ಪಿಂಟು, ದ್ರಾಕ್ಷಿ ಬೇಡ? ಹಾಂ ದ್ರಾಕ್ಷಿ ಬೇಡ ಪಿಂಟು ನಿನಗೆ? ಹಾಂ ಪಿಂಟು ಬಾ, ಯಾಕೆ ದ್ರಾಕ್ಷಿ ಬೇಡವಾ? ಹಾಂ ಪಿಂಟು ದ್ರಾಕ್ಷಿ ಬೇಡವಾ ನಿನಗೆ? ಹಾಂ ಅಮ್ಮ ಪಿಂಟಮ್ಮ ದ್ರಾಕ್ಷಿ ಬೇಡವಾ? ಹಾಂ ಯಾಕೆ? ಹಾಂ ಪಿಂಟು ಯಾಕವ್ವಾ ಹೇಳಲ್ವಾ? ಫ್ರೆಂಡ್ಸ್ ಸಾಕು ನೋಡ್ರಿ. ಒತ್ತಿದೋ ಥರ ಚುಟ್ಟು ಅಂತ ಸೌಂಡ್ ಬರ್ತೈತಿ. ಸಾಕು, ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿದೆ ಸಾಕು. ರೊಟ್ಟಿ ಮಾಡಿದ್ದು ನೋಡ್ರಿ, ಅದೆಲ್ಲ ಒಂದು ಸ್ವಲ್ಪ ಹಿಟ್ಟೆಲ್ಲ ಸಿಡ್ದೈತಿ. ಅದು ಸ್ವಲ್ಪ ಇದಾಗಲಿ, ಊಟನ ಮಾಡಿಬಿಡ್ತೀನಿ ನೋಡ್ರಿ. ಫುಲ್ ಕುದಿ ಅಂದ್ರೆ ಕುದಿ. ಇದು ಮಾಡೋಕ್ಕಾಗ್ತಿಲ್ಲ. ನಮ್ಮ ನೈನ ಬಂದು ಟಿ ವಿ ನೋಡತ್ತಾಳ. ಹೋಗ್ರಿ ನಿಮ್ಮ ಮನೆಗೆ ಹೋಗ್ರಿ. ಯಾಕೋ ಊಟ ಮಾಡ್ತಾ ಇಲ್ಲ ಪಿಂಟು? ಹಾಂ ಪಿಂಟು ರೊಟ್ಟಿ ಉಂತೀಯಾ? ರೊಟ್ಟಿ ಕೊಡೋಣ? ಹಾಂ ಪಿಂಟು ರೊಟ್ಟಿ ಕೊಡ್ಲಾ? ರೊಟ್ಟಿ ಕೊಟ್ಟು ನೋಡ್ರಿ ತಿಂತಾನೆ. ಏನು ಮಾಡ್ತಾನೆ? ಕಡ್ದೋಗಿದ್ದು ಬರೀ ಹೊಡಿತು ನೋಡು, ಬರೀ ಕಡ್ದೋಗಿದ್ದು. ತಿನ್ನಪ್ಪ ಅಂದ್ರೆ ಕಡ್ದೋಗಿತ್ತಾನೆ. ಇದೇ ಕೆಲಸ ನಿಂದು. ಅಲ್ಲೇ ಕೈ ಇಡ್ತೀನಿ. ಹಾಂ ಅದು ಅಲ್ಲಾಡಿದ್ದು ನಿಮಗೆ ನನ್ನ ತ್ರಾಸು ಸಾಕಾ? ನೀನು ಸೈಡಿಗೆ ಹಚ್ಬೇಕಾ? ಮೇಲೆ ಹಚ್ಕೋಬೇಕಮ್ಮ. ಏನಾ ವಿಚಿತ್ರವಾಗೈತೆ ನೋಡ್ರಿ ಹುಡುಗಿ. ನಾವು ತಗೊಳ್ದಾ? ತಗೊಳ್ದಾ? ತಿಂತಾನೆ ಬಿಡ್ಲ ಕೆಳಗೆ. ಬರ್ತಾನೆ ಅವನೇ ಬರ್ತಾನೆ. ಬಾ ಫ್ರೆಂಡ್ಸ್, ಊಟ ನಡೀತು ನೋಡ್ರಿ. ಅಕ್ಕಿ ರೊಟ್ಟಿ ಹುಳಿ ಐತೆ ಭಾಳ ಸಕ್ಕರೆ ಐತಿ. ನನಗೂ ಟೊಮೊಟೊ ಕಾಯಿಲ್ಲ ಒಂದು ಸ್ವಲ್ಪ ಹುಳಿ ಇದ್ದೇ ಇರುತ್ತೆ ನೋಡ್ರಿ. ಇದ್ದೇ ಇರ್ತದೆ ಹುಳಿ. ನೀನು ಹುಳಿ ತಿನ್ನಲ್ಲ ಹಂಗೆ ಅನ್ಸುತ್ತೆ. ಒಂದು ಸ್ವಲ್ಪ ಹುಳಿ ತಿನ್ನೋರಿಗೆ ನಡೆಯುತ್ತೆ. ನಮಗೇನಾಗಲ್ಲ ನೋಡ್ರಿ, ಕರೆಕ್ಟಾಗಿರುತ್ತೆ. ಒಂದು ಸ್ವಲ್ಪ ಹುಳಿ ತಿಂತೀನಿ ಅನ್ನೋರಿಗೆ ಏನೂ ಆಗಲ್ಲ, ಕರೆಕ್ಟಾಗಿರುತ್ತೆ. ತೀರಾ ಇವರು ಹುಳಿಯೇ ತಿನ್ನಲ್ಲ, ಹುಳಿ ಉಪ್ಪು ಖಾರ ಏನೂ ತಿನ್ನಲ್ಲ, ಅವ್ರಿಗೆ ಹುಳಿ ಅಂತ ಅನ್ಸುತ್ತೆ ಅಷ್ಟೇ. ನಾವೆಲ್ಲ ಜವಳಿ ಟೊಮೊಟೊ ಮಾಡ್ತಿದ್ದೀವಿ. ಅದು ಗೊತ್ತೈತಿಲ್ಲ, ತಿಂದಿಲ್ಲ ಮತ್ತು ಇದು ಹೈಬ್ರಿಡ್ ಟೊಮೊಟೊ ಅಂತ ಹುಳಿ ಆಗಲ್ಲ. ಜಾಮೂನ್ ಟೊಮೊಟೊ. ಫ್ರೆಂಡ್ಸ್ ಬರ್ರಿ, ಟೊಮೊಟೊಕಾಯಿ ಪಲ್ಯ, ಅಕ್ಕಿ ರೊಟ್ಟಿ ಊಟನ ಮಾಡೋದು. ಏನ ಮಾರವ ಟೇಸ್ಟ್ ಹೆಂಗೈತೆ? ಟೇಸ್ಟ್ ಚೆನ್ನಾಗೈತೆ ಟೊಮೊಟೊಕಾಯಿ ಪಲ್ಯ. ಸೂಪರ. ರೊಟ್ಟಿ ಹೆಂಗ್ಯಾವ್ರಿ? ಚೆನ್ನಾಗ್ಯಾವ. ಎರಡು ದಿವಸ ಒಣಗಿಸಿದ್ದಕ್ಕೂ ಅದಕ್ಕೂ ಏನು ಅಕ್ಕಿನ ಚೆನ್ನಾಗಿದ್ದು. ಬಿಸಿಲು ಚೆನ್ನಾಗಿತ್ತು ನೋಡ್ರಿ, ಚೆನ್ನಾಗಿ ಒಣಗಿದ್ದು ಅಕ್ಕಿ.
ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಾವ. ಬರ್ರಿ ನೀವು ತೊಗೊಬರಂಗೆ. ಬೆಳ್ಳದಂಗೆ ಬೆಳಿತೀವಿ. ಈ ಇದ್ರಲ್ಲೇ ಇಡ್ಲಿ ಹಪ್ಪಳ ಮಾಡ್ಬೇಕು, ಸೂಪರ್ ಆಗಿರುತ್ತೆ. ಬರಮ್ಮ ಊಟ ಮಾಡೋಂತ ಬರ್ರಿ ಫ್ರೆಂಡ್ಸ್. ನಾನು ಊಟ ಮಾಡ್ತೀನಿ ನೋಡ್ರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.